ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಕನ್ನಡಿಗ ಸೇರಿ 5 ಬಲಿಯಾಗಿದ್ದಾರೆ. ಪ್ರವಾಸಿ ತಾಣ ಪಹಲ್ಗಾಮ್ ಗುರಿಯಾಗಿಸಿ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ತಲೆಗೆ ಗುಂಡಿಟ್ಟು ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗದ ಕನ್ನಡಿಗ ಮಂಜುನಾಥ್ ಬಲಿಯಾಗಿದ್ದಾರೆ. ಕುಟುಂಬದ ಜೊತೆಗೆ ಪ್ರವಾಸಕ್ಕೆ ಅಂತ ಮಂಜುನಾಥ್ ಅವರ ಕುಟುಂಬ ಹೋಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಇವತ್ತು ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿ ಇತ್ತು, ಅವರ ಒಂದು ದಾಳಿ ಅನ್ನೋದರ ಬಗ್ಗೆ ಖುದ್ದು ಮಂಜುನಾಥ್ ಅವರ ಪತ್ನಿ ಮಾತನಾಡಿದ್ದಾರೆ. ಮೊದಲೇದಾಗಿ ಬರ್ತಾರೆ, ನೀನು ಯಾವ ಧರ್ಮ ಅಂತ ಕೇಳ್ತಾರೆ, ನಂತರ ಶೂಟ್ ಮಾಡ್ತಾರೆ. ನನ್ನನ್ನು ಕೊಂದುಬಿಟ್ಟಿದ್ರೆ ಆಗ್ತಾ ಇತ್ತು ಅಂತ ಅವರು ಆಗಿರುವಂತಹ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ. ಈಗ ಮಂಜುನಾಥ್ ಅವರ ಪತ್ನಿ ಮತ್ತು ಮಗ ಅವರನ್ನ ಸ್ಥಳೀಯರು ರಕ್ಷಣೆ ಮಾಡೋ ಮೂಲಕವಾಗಿ ಅವ್ರನ್ನ ಸೇಫ್ ಮಾಡಿದ್ದಾರೆ. ಆದರೆ ಮಂಜುನಾಥ್ ಅವರ ಮೃತದೇಹವನ್ನು ನಾನು ನನ್ನ ಊರಿಗೆ ತೆಗೆದುಕೊಂಡು ಹೋಗಬೇಕು, ದಯಮಾಡಿ ಸಹಕಾರವನ್ನು ಕೊಡಿ ಅಂತ ಅವರು ಅಂಗಲಾಚಿದ್ದಾರೆ. ಇದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಲ್ಲೂ ಈಗಾಗಲೇ ಮಾಡ್ತಾ ಇದೆ. ಉಗ್ರರ ಅಟ್ಟಹಾಸಕ್ಕೆ ಶಿವಮೊಗ್ಗದ ಕನ್ನಡಿಗ ಮಂಜುನಾಥ್ ಬಲಿಯಾಗಿದ್ದಾರೆ. ಅವರು ತಮ್ಮ ಫ್ಯಾಮಿಲಿ ಜೊತೆಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಈ ಹೊತ್ತಿನಲ್ಲಿ ಆಗಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಲಭ್ಯವಾಗ್ತಾ ಇದೆ? ದಿವ್ಯ, ಸಾವನ್ನಪ್ಪಿರುವಂಥವರ ಸಂಖ್ಯೆ ಇನ್ನಷ್ಟು ಏರಿಕೆ ಆಗ್ಬೋದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗ 5 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಇನ್ನಷ್ಟೇ ಖಚಿತ ಆಗಬೇಕಾಗಿರುವಂಥದ್ದು. ಮತ್ತು ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವರನ್ನು ಕೂಡ ಬೇರೆ ಬೇರೆ ಆಸ್ಪತ್ರೆಗಳಿಗೆ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮತ್ತು ಮೃತ ವ್ಯಕ್ತಿಗಳೇನಿದ್ದಾರೆ ಅವರ ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಕೌಂಟರ್ ಅಟ್ಯಾಕ್ಗೂ ಕೂಡ ಈಗ ಸೇನೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪಹಲ್ಗಾಮ್ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳು ಮತ್ತು ತಾಲೂಕುಗಳಲ್ಲೂ ಕೂಡ ನಾಕಾಬಂದಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಒಳಗಡೆ ಬಂದಿರುವಂತಹ ಟೆರರಿಸ್ಟ್ಗಳೇನಿದ್ದಾರೆ ಅವರು ವಾಪಸ್ ಹೊರಗಡೆ ಆಚೆ ಹೋಗದಂಗೆ ನೋಡ್ಕೊಳ್ಳುವಂತ ಎಚ್ಚರಿಕೆ. ಶಬ್ಬೀರ್, ಪ್ಲೀಸ್ ಹ್ಯಾಂಗ್ ಆನ್.